صراط الذين أنعمت عليهم غير المغضوب عليهم ولا الضالين قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس قل هو الله الله الصمد لم يلد ولم يولد ولم يكن له كفوا أحد قل هو الله أحد الله الصمد لم يلد ولم يولد ولم يكن له كفوا أحد قل هو الله أحد الله الصمد لم يلد ولم يولد ولم يكن له كفوا أحد إن الله وملائكته يصلون على النبي عليه تسليما Alhamdulillah ತಂದೆ ಮಗನು ಉಮ್ಮಾಸಿ ಬಂದ್ರಪ್ಪ ಏನು ಅದು ಒಂದು ಪ್ರಶ್ನೆ ಆಯ್ತು ನಮ್ಮ ಪರಿಹಾರ ಆಯ್ತು ಅದು ಏನು ಪ್ರಕೋಟ ನೌಕರಿದೂ ಮಗಂದ ಹೇಳಿದ್ದೆ ಕೇಳಿದ್ರಿ ಅದು ಆಗೋದಿಲ್ಲ ಬಡ್ಡಿ ಕಡೆ ಟ್ರೈ ಮಾಡ್ರಿ ಅಂತೂ ಹೇಳಿದ್ ನಾನು ಹೇಳಿದ್ದೆ ಇಲ್ಲ ಒಂದೊಂದು ನಿಮ್ಮನ್ನು ಹೊಡಿ ಹಾಕಿಸ್ತೀನಿ ತಕ್ಕೋ ಸತ್ವ ವಿಶ್ವ ನಿನಗ ಅರ್ಜುನ ಮನೆಗೆ ಕರ್ಕೊಂಡು ಹೋಗಿ ಪಾದ ಹಸ್ತದಿಂದ ಚಲೋ ಅನ್ಸೇತು ಹೆಬ್ಬಳ್ಳಿ ಅಂತ ಕಂಡು ಬಂದೇನು ಇಲ್ಲಪ್ಪ ಈಗ ಕೆಟ್ಟ ಆದದ್ದೇ ನಿಮ್ಗ ಗಂಡ ಆಗ್ಲಿಲ್ಲ ನೀನು ಮನ್ಸಿ ನಿನ್ನ ಹೆಂಡತಿಗೆ ಮನ್ಸಿಗೆ ಮಾಡ್ಕೊ ಅದು ಅತ್ತಾಗಿಂದ ಬರ್ತೈತಪ್ಪ ಗಾಳಿ ಅದು ಗಾಳಿ ಬಂದ ನಿನ್ನ ಹೆಂಡತಿಗೆ ಹಂಗ ಪಿಚ್ಚ ಅದು ಬ್ರಹ್ಮ ಮಸ್ತಕ್ಕೆ ಹೊಡಿತು ಇಂಥ ದೇವ್ರಿಗೆ ನಡ್ಕೊಂಡು ಹಿಂಗಾತಂತೇಳಿ ನನ್ನ ಮ್ಯಾಗ ಶಬ್ದ ಬರಂಗ ಈ ಕುಂದಿಸ್ಕೊಂಡು ಹಾಕಿ ಏನು ಹೇಳಿನ ಬಿಡ್ಬೇಕು ಅದನ್ನ ಎಲ್ಲ ಬಿಡ್ಬೇಕು ನಿಮ್ಮ ಮಂದಿ ವಿರೋಧ ಮಾಡ್ತೀನಿ ಪಾಳಿ ನೀ ಏನು ಕೇಳಿದ್ದು ಈ ಸಲ ಅದನ್ನ ಕೊಡ್ತೀನಿ ನಾನು ಅದನ್ನ ಬಿಟ್ಟು ನಡ್ಕೊಂತೀನಂದ್ರ ಮತ್ತೆ ಇಲ್ಲಿ ಕಂಡ್ರೆ ಯಾವುದು ಶುದ್ಧ ಆಗುದಿಲ್ಲ ನೀನು ಉದ್ದಳಾಗೋದು ಇನ್ನು ಓದು ಹುಚ್ಚ ಆಸ್ಪತ್ರೆ ಮೆಂಟಲ್ ಆಸ್ಪತ್ರೆಗೆ ಹಾಕ್ಬೇಕಾಗತ್ತೆ ನಿನ್ ಗಂಡ ಇನ್ನೊಂದು ದಿವ್ಸ ಹೋತಂದ್ರ ಭಾಳ ಇದನ್ನ ತಿಳ್ಕೊಂಡು ಉಳ್ಕೋಬೇಕು ನೀನು ವಿಶ್ವ ಐಟಮ್ ಮಾಡಿಕೊಟ್ಟೇನಂದ ಅರ್ಧ ಮಾಡ್ಕೊಡು ಅಂತ ಹೇಳ ಅದೇನಾಗಲ್ಲ ನನ್ನ ಆಶೀರ್ವಾದ ಇರ್ತೈತಿ ನಾನು ನೋಡ್ತೀನಿ ಸತ್ಪುರ ಆ ಮಾಲಿಗೀಚಾರಂತಪ್ಪ ಏನಾಗ್ತೋದು ಅಂತ ಅತ್ತಿ ಅಳಿಯ ಬಂದಾರ ಅವ್ರ ಮನಿ ಯಾರನ್ನ ಹಿರಿಯರನ್ನ
ನಾಳೆ ಗುರುವಾರ ಬಾನು ನಾಳೆ ಅಮಾಸಿ ಬಂದು ಆಶೀರ್ವಾದ ಕಾಯಿ ತಗೊಂಡು ನಾನು ಬೂದಿ ನಂಬಿ ನೆನಪು ವರ್ಷ ತುಂಬುವಾಗ ಅವ್ರ ಕಲ್ಯಾಣ ಹೋಗಿ ಮಾಡಿ ಈ ಗಜೇಂದ್ರಗಢದ ಬಂದಾರ ಹೆಂಡತಿಗೆ ಕಾಲು ಹಿಡಿದಿತ್ತು ಬಾವು ಬಂದಿತ್ತು ಈಗ ಹೆಂಡತಿಗೆ ಆರಾಮಾಗಿತ್ತು ನಂದ ಸತ್ತಿಂದ ಈ ಗಂಡಗ್ ಬಂದಪ್ಪ ಗಂಡನು ಆ ಥರ ಮಾಡೋಣ ಏನ್ ಹೇಳಿದ್ ನಾನು ಆಶೀರ್ವಾದ ಕಾಯುವರಿ ಮನಿಗಂತ ಹೇಳಿದ್ದೆ ನಾಳೆ ಮತ್ತೆ ಬಂದು ಹೋಯ್ತು ಎಲ್ಲಾರು ಚಲೋ ಮಾಡ್ತೀನಿ ನನ್ನ ಆಶೀರ್ವಾದ ಕಾಯಿ ಓದಿ ನಾನು ಬೂದಿ ನಂಬಿ ನಡ್ಕೊಟ್ಟು ಗೋವಾದಾಗಿದ್ದ ಬಂದಾರಲ್ಲ ಆ ಹೆಣ್ಮಗಳ ಆಕಿ ಕೂಡಿಗೆ ಏನ್ ಹೇಳಿದ್ನ ಆಶೀರ್ವಾದ ಕಾಯಿ ನನ್ನ ಆಶೀರ್ವಾದ ಕಾಯಿ ನಿನ್ನ ಮನಿಗೆ ಹೋಗಿ ಮಠ ನಿನ್ಗ ಕಲ್ಯಾಣ ಆಗುದಿಲ್ಲ ಸುದ್ದ ಆಗುದಿಲ್ಲ ನಿಮ್ ಮನಿಗೆ ಒಂದು ಶಾಪ್ ಆಗೈತೆ ಅಂತ ಹೇಳಿದ್ದೆ ಆ ಶಾಪ್ ಕಡಿಮೆ ಆಗ್ಬೇಕಾದ್ರ ಬುದಿ ಕೊಡಪ್ಪ ಬುದಿ ಕೊಡು ಬಂದ ಅಮ್ಮಾಸಿ ಆಶೀರ್ವಾದ ಕಾಯಿ ಅಜ್ಜ ನಾನು ಒಂದಲ್ಲೇ ಲಕ್ಷ್ಮೀ ಗುಡಿ ಕಟ್ಬೇಕಂತ ಮಾಡಿದ್ರಿ ಅಜ್ಜ ಇದು ಇತ್ತಲ್ಲ ನನ್ನ ಮೊದಲ ಆಶೀರ್ವಾದ ಕಾಯಿ ಅಮಾಸಿ ಹತ್ತ ಅದನ್ನ ಕಟ್ಸೋದು ಬಿಡುದು ನಾ ಹೇಳ್ತೇನೆ ಈ ಚೆಲುಡಿಯವರು ತಂದಿ ಮಗ ಬಂದಾರಲ್ಲ ಅವ ಹಿಂದಕ್ಕೊಮ್ಮೆ ಬಾಯಿ ಕೋಲಿ ತಪ್ಪಾದು ಶೂಡಿಲ್ಲ ಅಂತ ಹೇಳಿದ್ದೆ ಆ ಪ್ರಕಾರ ನಿನ್ನ ಮಕ್ಕ ಒಂದು ತೆಪ್ಪುತ್ಲೆ ಒಂದು ಪೆಟ್ಟ ಒಂದು ತೆಪ್ಪುತ್ಲೆ ಒಂದು ಕಾಲ ಹೌದು ಇದು ಬಾಳ ದಿವಸ ಆಗ್ತದ ನೀ ಏನ್ ಅಲ್ಲಿ ಡ್ಯೂಟಿ ಮಾಡ್ತಿಪ್ಪ ಅಲ್ಲಿ ಒಂದು ಆಶೀರ್ವಾದ ಕಾಯಿ ಹೋದ್ರಿ ಇಲ್ಲಿಗೇನು ಓದಿಲ್ಲ ಹೋದ್ರೆ ನಾಳೆ ಅಲ್ಲಿ ಹೋಯ್ ಅಮಾಸಿ ಇಲ್ಲಿ 2 ಅಮಾಸಿ ಬರ್ತಾವ ಅದನ್ನೇ ಯಾಕೆ ಹಂಗ ಕಾಡ್ತೈತಿ ಯಾಕೆ ಹಂಗ ಪೆಟ್ಟು ಕೊಡ್ತೈತಿ ಅನ್ನೋದು ನಾ ಸದ್ಯಕ್ಕೆ ಓಡೋದು ಹೋಗುದಿಲ್ಲ ಆ ತರ ಐತಿ ಒಂದು ಅದ್ರ ಹಿಂದೆ ಒಂದು ಸನ್ನಿವೇಶ ಐತಿ ಅದನ್ನ ಅಮಾಸಿಗೆ ನಾ ಹೊಡೆದು ಕೊಡ್ತೀನಿ ನಾ ಹೇಳ್ತೀನಿ ಅದಕ್ಕೆ ಕಲ್ಯಾಣ ಮಾಡ್ತೀನಿ ನಾ ಏನ್ ಹೇಳ್ತೀನಿ ನಾಳೆ ಅಮಾಸಿ ಬರ್ರಿ ದುಡ್ಕೋಬೇಕಿಲ್ಲಿ ನಾನು ದುಡ್ಕೊಂತೀನಿ ದುಡ್ಕೊಂತೀನಿ ಅವನು ನೀಟ್ ಮಾಡ್ತೀನಿ ಮನುಷ್ಯನೂ ಚಲೋ ಮಾಡ್ತೀನಿ ಆಶೀರ್ವಾದ ಕಾಯಿನೂ ಓದೀನಿ ಅದೊಂದು ದಿನ ಪೂಜೆ ಮಾಡೋದು ಅದು ದುಡಿಮೆ ಬೆಳೆಸ್ತಾರ ಎಲ್ಲ ಸುದ್ದಾಕವು ಆಯ್ತಾರ ಕೆಲಸ ಮಾಡಿ ಅವನ ಆಶೀರ್ವಾದ ಮಾಡಿ ಕೌರವನ ಹಾಕಿ ಪೂಜೆ ಮಾಡ್ತೇನೆ ನಾನು ದುಡಿತೀನಿ ಅಮೀನ್ಗಢ ಬಂದಾರ ನೋಡಪ್ಪ ಅವ್ರು ಇಬ್ಬರು ಬಂದಾರ ಕೊಡ್ರಿ ಹೋದ ವರ್ಷ ಮೊಹರಮ್ಮಿನ ಬಗ್ಗೆ ಹೇಳಿದ್ದು ಕರೆಕ್ಟ್ ಆಗೈತಿ ಅವರು ಮತ್ತಿನ್ನ 2 ಅಮಾಸಿಗೆ ಮೊಹರಂ ಬಂತಪ್ಪ ಈಗ ಬಂದಾರ ನನ್ನ ದರ್ಶನಕ್ಕೆ ಕೊಡು ಆಶೀರ್ವಾದ ಕಾಯುವರಿ ನಂದು ಆಶೀರ್ವಾದ ಕಾಯಿನಲ್ಲಿ ನಿಮ್ಮ ಮನ್ಯಾಗ ನನ್ನ ಆಶೀರ್ವಾದ ಕಾಯುವರಿ ಫಲ ಇದ್ದು ಹೊಡೆಸ್ಕೊಂಡು ಮನೆಗೆ ಬಂದು ಅದ ಬಾಡಿಗೆ ಮನೆಗೆ ಓದ್ ಕಟ್ರಿ
ನಾನು ಬೂದಿ ನಮ್ಮ ಮನ್ಯಾಗ ಕೊಟ್ಟೆ. ಒಬ್ಬ ಮಗನ BEd ನಾವು ಮುಂದಿನ ತಿಂಗಳ ಎಕ್ಸಾಮ್ ಅದ ಸರ್ ಆಶೀರ್ವಾದ ಮಾಡ್ಬೇಕು ಮಗ. ಅದಕ್ಕೆ ಪೆನ್ನು ನೋಟ್ಬುಕ್ ತೊಗೊಂಬಾರ್ದು. ಪೆನ್ನು ನೋಟ್ಬುಕ್ ತೊಗೊಂಬರು. ಹ್ಞೂ ಆಯ್ತು. ಅಲ್ಲಪ್ಪ ಈಗ ಅದ ಕಾಂತಾಗ್ರಿ ಬಂದ್ ಸನ್ಯಾಕ ಮಾಡ್ಕೊಡ್ರಿ ಸರ್ ಹಚ್ಬಿಡ್ರಪ್ಪ. ಇಟ್ಟಿಗೆ ಒಬ್ಬೊಬ್ಬನ ಆವೇಶನು ಮುಗಿಯಾಕ ಬಂದು ವಯಸ್ಸು ಮುಗಿಯಾಕ ಬಂದು